ಸ್ಟ್ರೈಟ್ ಮಾಡಿ, ಸ್ವಲ್ಪ ಹಿಂದೆ. ಹಾಂ, ಎರಡು ಕೈ ತೋರಿಸ್ಬೇಕು, ಸ್ವಲ್ಪ ಹಿಂದೆ ಹೋಗಿ. ಹಾಂ, ತಿರ್ಸಿದು, ಈ ಕೈ ತಿರ್ಸಿ, ಮೇಲೆ ಐತಿ, ಈ ಕೈ ಐತಿ, ಸ್ವಲ್ಪ ಸ್ಟ್ರೈಟ್ ಐತಿ. ಹೀಗೆ ಫೋಲ್ಡ್ ಮಾಡಿ. ಹಾಂ, ಕಿವಿ ಮುಟ್ಟಿ, ಭುಜ ಮುಟ್ಟಿ. ಹಾಂ, ಅದೇ ಥರ ಈ ಕೈನೂ ಸ್ಟ್ರೈಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಎಷ್ಟಾಗತ್ತೆ ಎಷ್ಟು ಹೇಳಿ, ತಿರ್ಗಿಸಿ ಅಷ್ಟೇ. ಫೋಲ್ಡ್ ಮಾಡಿ, ಕಿವಿ ಮುಟ್ಟಿ. ಹಾಂ, ಶಬಾಷ್. ಸ್ಟ್ರೈಟ್ ಮಾಡಬೇಕು. ಏನಾದರೂ ಮಾಡಿ, ನೀವು ತೂಕ ಆದರೂ ಹಾಕಿ, ನೀವು ಎಳೀರಿ, ಏನಾದರೂ ಮಾಡಿ, ಇಲ್ಲ ನೀವಾದರೂ ಮಾಡಿ. ಮ್ಯಾಕ್ಸಿಮಮ್ ಎಷ್ಟಾಗತ್ತೆ ನೀವು ಪ್ರಯತ್ನ ಪಡ್ಬಿಡಿ. ಅದ್ರ ಮೇಲೆ ನಾವು ಮಾಡಿದ್ರೆ ಅದನ್ನು ನೀವು ಖುಷಿ ಪಡಬೇಕು. ಇಲ್ಲ ಸರ್, ಎಳೀರಿ. ಹಾಂ, ಸ್ಟ್ರೈಟ್ ಆಗಬೇಕು ಪೂರ್ತಿ. ನೋಡಿ ಹಿಂಗೆ ಕೈ ಇದೆಯಲ್ಲ, ಹಿಂಗೆ ಸ್ಟ್ರೈಟ್ ಆಗಬೇಕಿದು. ನೋಡಿ ಇವ್ರ ಕೈ ಥರ ನೋಡಿ ಸ್ಟ್ರೈಟ್ ಆಗಬೇಕು. ಮಾಡಿ ಸರ್ ಸ್ಟ್ರೈಟು. ಹಾಂ, ಹಿಂಗೆ ಸ್ಟ್ರೈಟ್ ಆಗಬೇಕು, ನೇರ ಆಗಬೇಕು. ಹಾಂ, ಯಾವ ಊರಿಂದ ಬಂದಿರೋ ಸರ್? ವಿಜಯನಗರ ಸರ್, ಹಗರಿಬೊಮ್ಮನಹಳ್ಳಿ ತಾಲೂಕು. ಇಲ್ಲಿ ಅದು ವಿಜಯನಗರ ಜಿಲ್ಲಾ, ಹೊಸಪೇಟೆ. ಹಾಂ. ಇಲ್ಲಿ ಅಡ್ರೆಸ್ ಯಾರು ಹೇಳಿದ್ರು ನಿಮಗೆ? ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿರೋದು. ಒಳ್ಳೇದಾಗತ್ತೆ ಅಂತ ನೀವು ಬಂದಿದ್ದೀರಾ. ಒಳ್ಳೇದಾಗಲಿ ಸರ್. ಏನೋದು ಯಾವಾಗಿಂದ ಇದೆ ಸರ್ ನಿಮ್ಗದು? ಮಾತಾಡಕ್ ಬರಲ್ವಾ? ಮಾತಾಡಿ, ಪ್ರಯತ್ನ ಮಾಡಿ. ಎಷ್ಟು ವರ್ಷ ಈಗ ನಿಮಗೆ? 24. ತೊಗೊಳ್ಳಿ, ಎಷ್ಟಾಗತ್ತೆ ಎಷ್ಟು ಕೆಳಗೆ ತೊಗೊಳ್ಳಿ. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಈ ಕೈ ಸ್ಟ್ರೈಟ್ ಮಾಡಿ, ಈ ಕೈ ಸ್ಟ್ರೈಟ್ ಮಾಡಿ. ಪರವಾಗಿಲ್ಲ, ಅದು ನೀವು ಸ್ಟ್ರೈಟ್ ಇದೆಯಲ್ಲ. ಹಾಂ, ತಿರುಗಿ ರೌಂಡಾಗಿ ಒಂದು ಸರ್ಕಲ್ ತಿರುಗಿ. ಆ ಕಡೆ ತಿರುಗಿ ಸರ್. ಹಾಂ, ಸ್ಲೋ ಆಗಿ, ತುಂಬ ಸ್ಲೋ ಆಗಿ. ಹಾಂ, ಸ್ಟಾಪ್ ಆಗಿ. ಸ್ವಲ್ಪ ಅಂದರೆ ಎಷ್ಟು ಪರ್ಸೆಂಟು? ಎಷ್ಟು? 70. ನಿಮ್ಮ ಮಾಮೂಲಿ ಥ್ಯಾಂಕ್ಸ್ ಹೇಳಿ. ಅವ್ರು ಮಾಡಿದ್ದು ಅವ್ರಿಗೆ ಹೇಳಿ. ಹಾಂ, ಮಾಡಿ ಸರ್. ಇನ್ನೂ ಸ್ವಲ್ಪ 70% ಅಂತೆ, ಇನ್ನೂ 30% ಅಂತ ಮಾಡಿ. ಈಗ ಎಷ್ಟು? 24 ವರ್ಷ. ಯಾವಾಗಿಂದ ಈ ಥರ ಆಗಿರೋದು ನಿಮಗೆ? 14 ವರ್ಷದಿಂದ ಮೊದಲ ಸಲ ಈ ಥರ ಮಾಡಿರೋದು ನೀನು. ಯಾವ ಹೆಸರು ನಮ್ಗೆ ಏನಂತ ಹೇಳಿಕೆ ಜನಗಳಿಗೆ? ಮೈಸೂರು ಖಾನ್ ಬೋರ್ಡ್ ಸೆಂಟರ್ ಅಂತ ನಮ್ಮ ಹೆಸರಲ್ಲಿ ನಾವು ಕೆಲಸ ಮಾಡ್ಕೊಂಡಿರೋದು. ಎಲ್ಲಿ ಬಂದು ತೋರಿಸಿದ್ಯಾ ನೀನು? ನೀನಿರೋದಿದೆ ನಿಮ್ಮೂರು ಯಾವುದು? ಹೊಸಪೇಟೆಯಿಂದ ಇಲ್ಲಿಗೆ ಬಂದಿದೀಯಾ. ಈ ಥರ ಯಾರು ಮಾಡಿಲ್ಲ ನಿಮಗೆ. ಇಷ್ಟು ನೀನು ಬಂದಲ್ಲ ಮೈಸೂರಿಗೆ, ಇಷ್ಟು ನಂಬಿಕೆ ಐತಾ ನಿಮಗೆ ನಾನು ನಡೆಯುತ್ತೀನಿ ಅಂತ? ಇಷ್ಟ ಆಗತ್ತೆ ಅಂತ ನಂಬಿಕೆ ಐತಾ? ವಿಶ್ವಾಸ ಐತಾ? ಇಲ್ಲ ಸುಮ್ಮನೆ ಒಂದ್ಸಲ ಹೋಗಿ ಬರೋಣ ಅಂತ ಐತಾ? ಈ ಥರ ಐತಿ ಅಂತ ಆಯ್ತು. ಅದೇ ಥರ ಖುಷಿ ಐತಾ? ಇನ್ನೊಂದು ಸ್ವಲ್ಪ ಐತಿ, ಇನ್ನೊಂದು ಸ್ವಲ್ಪ ಡೇಟ್ ಇದೆಯಲ್ಲ, ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡೋಣ. ಮ್ಯಾಕ್ಸಿಮಮ್ 15 kg ಇದೆ ಇದು. 15 kg ಒಂದು ಸಪೋರ್ಟಲ್ಲೇ ಒಂದು ತೂಕ ಹಾಕ್ಬೋದು ಇದ್ರ ಮೇಲೆ. ಅವಾಗ ಎತ್ತಿದ್ದು ಎಷ್ಟು ಹೇಳಿ? 25 kg. ನೀನು ಒಂದು 30 kg ಎತ್ಕೋದ ಅಂತ ಕೇಳ್ಬೋದಲ್ಲ. 25 kg ಇತ್ತು ಅದು. ಸರಿನಾ? ಇದೆಲ್ಲ ವೆರಿ ಗುಡ್. ಏನಾಗಲ್ಲ, ಧೈರ್ಯ ಮಾಡ್ಕೆ ಹೋಗ್ತು. ಮನ್ಸು ಗಟ್ಟಿ ಮಾಡಿ ಗಟ್ಟಿ ಮಾಡ್ಕೋಬೇಡ. ಏನಾಗಲ್ಲ. ಏನು ಪ್ಲೇಟ್ ಏನು ಮಡಗಿಲ್ಲ, ಬರೀ ಕೈಯಲ್ಲೇ ಪ್ಲೇಟ್ ಮಡಗಿಲ್ಲ. ಇಷ್ಟು ಕೈ ಬತ್ತಾಯ್ತಾ? ಅಲ್ಲ, ಮುಂಚೆ ಬಂದಿತ್ತಾ ಇಷ್ಟು ಕೈ? ಇದೇ ಫಸ್ಟು. ಹೇಳ್ಬೇಕು, ನೀನು ಅಭಿಪ್ರಾಯ ಹೇಳಬೇಕು, ಒಳ್ಳೇದಾ ಕೆಟ್ಟದ್ದಾ ಅಂತ. ಹಾಂ, ಅವ್ರ ಮಗ ಕೇಳ್ತಾ ಇದ್ರು ವಿಡಿಯೋ ಕಳ್ಸೋಣ ನಮಗೆ ಅಂತ. ಏನು ಕಳ್ಸೋದು? ಸುಮ್ಮನೆ ದುಡ್ಡು ತಗೋಬಿಟ್ರ ಅಂತ ಹೇಳಿದ್ರೆ ನಮಗೂ ಮೈ ಸೇರೋದಲ್ವಾ? ಹಾಂ, ಪರವಾಗಿಲ್ಲ ಸರ್, ರೆಡಿ ಆಗಿದ್ದೀನಿ ಸರ್. ನೀವು ಒಂದೇ ದಿವಸಕ್ಕೆ ಇಷ್ಟು ಆಗಿದೆ, ಇನ್ನೂ ಒಂದು ದಿವಸ ಬಂದೇ ಬರ್ತೀನಿ ನಿಮ್ಮ ಹತ್ರ ಅಂತ ಹೇಳಬೇಕು ಅಂತಮ್ಮ. ಏನಾಗಿತ್ತಪ್ಪ ನಿಮಗೆ? ಹಾಂ, ಎಷ್ಟು ವರ್ಷದಿಂದ ಆ ಥರ ಆಗಿತ್ತು ನಿಮಗೆ? 15 ವರ್ಷದಿಂದ ಕೈ ಸ್ವಲ್ಪ ಸಮಸ್ಯೆ ಇತ್ತು ನಿಮಗೆ. ಯಾವ ಊರು ನಿಮ್ದಪ್ಪ? ಹೊಸಪೇಟೆ. ಇಲ್ಲಿ ಅಡ್ರೆಸ್ ಯಾರು ಹೇಳಿದ್ರು ಇಲ್ಲಿ ಮೈಸೂರಿಗೆ ಹೋಗ್ಬೇಕು ಅಂತ? ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಿ ಮೈಸೂರು ಖಾನ್ ಬೋನ್ ಸೆಂಟರ್ ಅವರು ಒಂದ್ಸಲ ಒಮ್ಮೆ ಭೇಟಿ ಕೊಡಬೇಕಂತ ನೋಡಿದ್ರಿ. ಹೇಗೆ ಅನಿಸ್ತಾ ಇಲ್ಲಿ ಟ್ರೀಟ್ಮೆಂಟು? ಜನಗಳಿಗೆ ಏನು ಅಭಿಪ್ರಾಯ ಮಾಡ್ತೀರಾ? ಇದೆಲ್ಲ ನೋಡಿ, ಇವರೆಲ್ಲ ರೆಡಿ ಆಗಿರೋರು ಇವರು. ಮುಂಚೆ ಹೇಗಿದ್ರು, ಆಮೇಲೆ ರೆಡಿ ಮಾಡಿರೋರು.
ಈಗ ನಿಂದು ವಿಡಿಯೋ ಎಲ್ಲ ತೊಗೊಂಡಿದ್ವಿ, ಅದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಜನಗಳಿಗೆ ಏನು ಹೇಳ್ತೀಯಪ್ಪ? ಇಲ್ಲಿ ಮೂಳೆ ಸಮಸ್ಯೆ ಇದ್ದರೆ ಇಲ್ಲಿ ಒಂದ್ಸಲ ಒಮ್ಮೆ ಭೇಟಿ ಕೊಡಿ. ಒಂದ್ಸಲ ಅವ್ರು ಬಂದಾಗ ಗುಣಮಟ್ಟ ಆಯ್ತಾರ? ನಿನಗೆ ನಂಬಿಕೆ ಇದು ಆಯ್ತಲ್ಲ ನಿನಗೆ? ಏನು ಹೇಳ್ತೀಯ ಜನಗೋಸ್ಕರ? ಒಂದ್ಸಲ ನಿಮ್ಮ ಮೂಳೆ ಸಮಸ್ಯೆ ಏನೇ ಇದ್ರು ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀರಾ? ಹೇಳಿ ಒಂದ್ಸಲ ಏನು ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಹೇಳಿ. ಕೈ ಚೆನ್ನಾಗಾಯ್ತು, ಹಾಂ ಅಲ್ಲಿಗೆ ಹೋಗಿದ್ವಿ ಹೇಳ್ತೀಯಾ? ನೋಡಿ ನಿಮ್ಮ ಜೊತೆ ಇವರೆಲ್ಲ ಬಂದಿರೋರು ಇವರು ಯಾರು? ಇವರು ನಿಮ್ಮ ಅಣ್ಣ ಅವರು. ನೋಡಿ ಅವನು ಹುಡುಗ, ಅವನು ಟ್ರೀಟ್ಮೆಂಟ್ ತೊಗೊಂಡವನೆ, ಮೊಬೈಲ್ ನೋಡ್ತವನೆ. ಅಣ್ಣ ಹೇಗೆ ಅನಿಸ್ತೈತೆ ಟ್ರೀಟ್ಮೆಂಟ್ ಇಲ್ಲಿ ಮೈಸೂರು ಖಾನ್ ಬೋನ್ ಸೆಂಟ್ರಲ್ಲಿ? ಹೇಗೆ ಅನಿಸ್ತೈತೆ? ಎಷ್ಟು ಕಿಲೋಮೀಟ್ರಿಂದ ಬಂದಿದ್ದೀರಾ ನೀವು? 400 ಕಿಲೋಮೀಟ್ರಿಂದ ಬಂದಿದ್ದೀರಾ. ಬಂದು ಏನಾದರೂ ಸ್ವಲ್ಪ ಸಮಾಧಾನ ಆಯಿತಾ? ಆಗಿದೆ, ಒಳ್ಳೆ ಟ್ರೀಟ್ಮೆಂಟ್ ಆಗಿದೆ ಅಲ್ವಾ? ಹೇಗೆ ಅನಿಸ್ತೈತೆ ಟ್ರೀಟ್ಮೆಂಟ್ ಬಗ್ಗೆ? ಚೆನ್ನಾಗಿದೆ, ಸಮಾಧಾನ ಆಯಿತು. ಒಳ್ಳೆ ರೆಡಿ ಆಗೋಕ್ಕೆ ಸ್ವಲ್ಪ ದಾರಿ ಅಲ್ವಾ? ಮೊದಲ ದಾರಿ ಸಿಕ್ತು ನಿಮಗೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗಿದೆ. ತಿಳುವಳಿಕೆಯಿಂದ ನಾವು ಮಾಡಿದ್ದೀವಿ. ನಿಮ್ಗೆ ಅದು ತಿಳಿಬೇಕು ಅಂತಲೇ ನಾವು ನಿಮಗೆ ತೋರಿಸ್ಬಿಟ್ಟು ಮಾಡಿದ್ದು. ಆ ಥರ ಅನ್ನಿಸ್ತಾ ನಿಮಗೆ? ನಾವು ಮಾಡಿದ್ದೆಲ್ಲ ನನಗೆ ಗೊತ್ತಾಯಿತು ಅಂತ ನಿಮ್ಗೆ ಗೊತ್ತಾಯ್ತಾ? ಆ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇಲ್ಲ ನಾವು ಏನು ಮಾಡಿರೋದು ನಮ್ಗೆ ಗೊತ್ತಾಗಿಲ್ಲ ಸರ್, ನಿಮಗೆ ಆ ಥರ ಏನಾದ್ರು ಅನಿಸ್ತಾ? ಇಲ್ಲ ನೀವು ಮಾಡಿದ್ರೆಲ್ಲ ನಮಗೆಲ್ಲ ಗೊತ್ತಾಗಿದೆ ಸರ್, ನಾವು ಮನೇಲಿ ಮಾಡ್ಕೋಬೋದು ಅಂತ ನಿಮಗೆ ಅಭಿಪ್ರಾಯ ಇದೆ. ಹುಡುಗ ರೆಡಿ ಆಯ್ತಾನ ಈಗ? ಒಂದು 10 ದಿವಸದಲ್ಲಿ ನಾವು ಹೇಳಿದ್ವಿ, 10 ದಿವಸ ಮನೇಲಿ ಸ್ವಲ್ಪ ಮಾಡಿ ಒಳ್ಳೇದಾಗತ್ತೆ. ಎಲ್ಲಪ್ಪ ಕೈ ಸ್ಟ್ರೈಟ್ ಮಾಡಪ್ಪ. ಅಚ್ಚೆ ಇಲ್ಲದೆ ಅಷ್ಟು ಮಾಡಿದೀಯಾ? ಅಚ್ಚೆ ಕಟ್ಟಿದ್ರೆ ಸ್ಟ್ರೈಟ್ ಎಲ್ಲ ಮಾಡ್ಬೋದು, ಸರಿ ಅಲ್ವಾ? ಒಳ್ಳೇದಾಗಲಿ.